ನಮಸ್ಕಾರ. ವೆಲ್ಕಮ್ ಟು ಸ್ವೀಟ್ ನ್ಯೂಸ್ ಅಬೌಟ್ ಡಯಾಬಿಟೀಸ್ ಬೈ ಡಾಕ್ಟರ್ ಸುಮನ್ ಆ್ಯಂಡ್ ಅನಿತಾ ವಿತ್ ಅಸ್. ನಮಸ್ಕಾರ. ಇವತ್ತಿನ ದಿವಸ ಒಂದು ಒಳ್ಳೆ ಮಾಹಿತಿ ಬಗ್ಗೆ ಡಿಸ್ಕಸ್ ಮಾಡೋಕ್ಕೆ ಬಂದಿದ್ದೀವಿ. ಏನಪ್ಪ ಅದು ಅಂದರೆ, ನೀವೆಲ್ಲರೂ ಕೇಳಿರ್ಬೋದು ಡಯಾಬಿಟೀಸು ಹಲವಾರು ಥರ ಡಯಾಬಿಟೀಸ್ ಇದೆ ಅಂತ. ಬಟ್ ಎರಡು ತುಂಬ ಮುಖ್ಯವಾದ ಡಯಾಬಿಟೀಸ್ ಏನಪ್ಪ ಅಂದರೆ ಟೈಪ್ 1 ಡಯಾಬಿಟೀಸ್ ಆ್ಯಂಡ್ ಟೈಪ್ 2 ಡಯಾಬಿಟೀಸ್ ಅಂತೀವಿ. ಏನಪ್ಪ ಇದು ಟೈಪ್ 1 ಡಯಾಬಿಟೀಸು ಅಂದರೆ, ನಾನು ಆಗಲೇ ಒಂದು ವೀಡಿಯೋದಲ್ಲಿ ಹೇಳಿದ್ದೆ, ಚಿಕ್ಕ ಮಕ್ಕಳಲ್ಲಿ ಬರೋ ಡಯಾಬಿಟೀಸ್ಗೆ ನಾವು ಟೈಪ್ 1 ಡಯಾಬಿಟೀಸ್ ಅಂತೀವಿ. ಈ ಚಿಕ್ಕ ಮಕ್ಕಳಲ್ಲಿ ಬರೋಂಥ ಡಯಾಬಿಟೀಸಲ್ಲಿ ಅವ್ರಿಗೆ ಇನ್ಸುಲಿನ್ ಉತ್ಪಾದನೆ ಝೀರೋ ಆಗಿಬಿಟ್ಟಿರ್ತದೆ. ಅಂದರೆ ಅವ್ರ ದೇಹದಲ್ಲಿ ಇನ್ಸುಲಿನ್ ಬರ್ತಾ ಇರಲ್ಲ. ಯಾವಾಗ ಇನ್ಸುಲಿನ್ ಬರ್ತಾ ಇರಲ್ವೋ, ಅವ್ರ ಶುಗರ್ ಲೆವೆಲ್ ಜಾಸ್ತಿ ಆದಾಗ ಅವ್ರಿಗೆ ಇನ್ಸುಲಿನ್ ಕೊಟ್ಟೇ ಕಂಟ್ರೋಲ್ ಮಾಡ್ಬೋದು. ವಿತೌಟ್ ಇನ್ಸುಲಿನ್ಸ್ ಆ ಮಕ್ಕಳುಗಳು ಬದುಕೋದಿಲ್ಲ. ಸೊ ಹಾಗಾಗಿ ಇನ್ಸುಲಿನ್ ಕೊಡೋಂಥ ಡಯಾಬಿಟೀಸ್ಗೆ ನಾವು ಟೈಪ್ 1 ಡಯಾಬಿಟೀಸ್ ಅಂತ ಹೇಳ್ತೀವಿ. ಮಕ್ಕಳಲ್ಲಿ ಬರೋಂಥ ಡಯಾಬಿಟೀಸ್ ಇದು. ಟೈಪ್ 2 ಡಯಾಬಿಟೀಸ್ ಅಂತ ಇನ್ನೊಂದಿದೆ. ಟೈಪ್ 2 ಅಂದರೆ ದೊಡ್ಡೋರಲ್ಲಿ ಬರೋಂಥ ಡಯಾಬಿಟೀಸ್. ಮುಂಚೆ ಎಲ್ಲ 40 ವರ್ಷ ಮೇಲ್ಪಟ್ಟಕ್ಕೆ ಬರ್ತಾಯಿತ್ತು ಟೈಪ್ 2 ಡಯಾಬಿಟೀಸ್. ಅಂದರೆ ತಂದೆ ತಾಯಿಯಿಂದನೋ ಅಪ್ಪ ಅಮ್ಮ ಯಾರಿಂದನೋ ಬಂದಿರೋಂಥದ್ದು ಅದು ಕಂಟಿನ್ಯೂ ಆಗ್ತಾಯಿತ್ತು. 40 ವರ್ಷದ ಮೇಲೆ ಕಾಣಿಸ್ಕೊತಾ ಇತ್ತು. ಅವರಿಗೆ ಮಾತ್ರೆಗಳು, ಒಂದು ಲೈಫ್ ಸ್ಟೈಲು ಅದನ್ನೆಲ್ಲ ಮಾಡ್ತಿದ್ದೆ, ಅದ್ರಲ್ಲಿ ಕಂಟ್ರೋಲ್ ಆಗ್ತಾಯಿತ್ತು. ಬಟ್ ಆಫ್ ಲೇಟ್ ಏನಾಗ್ಬಿಟ್ಟಿದೆ ಅಂದರೆ ಟೈಪ್ 2 ಡಯಾಬಿಟೀಸ್ ತುಂಬ ಯಂಗ್ಸ್ಟರಲ್ಲೂ ಬರೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಅಂದರೆ 15 ವರ್ಷ 16 ವರ್ಷದಲ್ಲೂ ಟೈಪ್ 2 ಡಯಾಬಿಟೀಸ್ ಅಂದರೆ ದೊಡ್ಡವರಲ್ಲಿ ಬರೋ ಡಯಾಬಿಟೀಸ್ ಅಲ್ಲೂ ಬರೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ಡಯಾಬಿಟೀಸ್ ಬಗ್ಗೆ ಎರಡೆರಡು ವಿಧವಾದ ಥರ ಇದೆ. ಸೊ ಇವತ್ತಿನ ದಿವಸದಲ್ಲಿ ನಾವು ಏನು ತಿಳ್ಕೊಳ್ಳೋಣ ಅಂದರೆ, ಈ ಟೈಪ್ 1 ಡಯಾಬಿಟೀಸ್ ಬಂದ್ಬಿಟ್ಟಿದೆ. ಈ ಟೈಪ್ 1 ಡಯಾಬಿಟೀಸ್ಗೆ ಊಟದಲ್ಲಿ ಯಾವ ಥರ ನಾವು ಮೇಂಟೈನ್ ಮಾಡಬೇಕು ಅಂತ ಕೇಳೋಣ. ನಾಟ್ ಓನ್ಲಿ ದ್ಯಾಟ್, ಟೈಪ್ 1ಗೂ ಟೈಪ್ 2ಗೂ ಏನಾರ ವ್ಯತ್ಯಾಸ ಇದೆಯಾ ಊಟದಲ್ಲಿ, ಅದ್ರ ಬಗ್ಗೆನೂ ಒಂದೆರಡು ಮಾಹಿತಿ ತಿಳೋಣ. ಟ್ರೀಟ್ಮೆಂಟ್ ನೆಕ್ಸ್ಟ್ ಬಂದಾಗ ನಾನು ಟ್ರೀಟ್ಮೆಂಟ್ ಬಗ್ಗೆ ಹೇಳ್ತೀನಿ. ಟೈಪ್ 1 ಡಯಾಬಿಟಿಸ್ ಟ್ರೀಟ್ಮೆಂಟ್ ಏನಿರುತ್ತೆ, ಟೈಪ್ 2 ಡಯಾಬಿಟಿಸ್ ಟ್ರೀಟ್ಮೆಂಟ್ ಏನಿರುತ್ತೆ ಅಂತ. ಬಟ್ ಇವಾಗ ಅನಿತಾ ಹತ್ರ ಕೇಳೋಣ. ಅನಿತಾ, ನಿಮ್ಮಲ್ಲಿ ಟೈಪ್ 1 ಡಯಾಬಿಟಿಸ್ ಟೈಪ್ 2 ಡಯಾಬಿಟಿಸ್ ಬರ್ತಾ ಇದ್ದಾರೆ. ಸೊ ಜನರಲ್ ಆಗಿ ಈ ಟೈಪ್ 1 ಡಯಾಬಿಟಿಸ್ ನೀವು ಕಂಟ್ರೋಲ್ ಮಾಡೋದು ಕಷ್ಟನೋ ಊಟದಲ್ಲಿ, ಅಥವಾ ಟೈಪ್ 2 ಡಯಾಬಿಟಿಸ್ ಕಂಟ್ರೋಲ್ ಮಾಡೋದು ಕಷ್ಟನೋ ಊಟದಲ್ಲಿ? ಆ್ಯಕ್ಚುಲಿ ಸರ್, ನಾವು ಅಂದರೆ ಜನರಲಾಗಿ ಹೇಳಬೇಕು ಅಂದರೆ ಟೈಪ್ 1 ಡಯಾಬಿಟೀಸು ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆಂದರೆ ಅದು ನೀವು ಆಗಲೇ ಹೇಳಿದಾಗೆ ಮಕ್ಕಳಲ್ಲಿ ಕಾಣಿಸ್ಕೊಳ್ಳೋವಂಥದ್ದು. ಈಗ ಮಕ್ಕಳಲ್ಲಿ ಬಂದಾಗ ಪಾಪ ದೊಡ್ಡವ್ರಿಗೇನೋ ಆ ಬುದ್ಧಿಶಕ್ತಿ ಇರುತ್ತೆ, ನಾನು ಹೇಳಿ ಕಳಿಸ್ತೀನಿ, ತಿನ್ನಬೇಡಿ, ಅದು ತಿನ್ನಬೇಡಿ, ಕಂಟ್ರೋಲ್ ಆಗಿರಿ, ಅದು ಆ ಒಂದು ಅವ್ರ ವಿಚಾರಗಳು ಅವರು ತಿಳ್ಕೊಂಡಿರ್ತಾರೆ. ನಮ್ಮ ಹತ್ರ ಬಂದಾಗ ಇನ್ನಷ್ಟು ಮಾಹಿತಿ ಕೊಟ್ಟಿರ್ತೀವಿ. ಆ ಟೈಪ್ 1ನಲ್ಲಿ ಬಂದಾಗಲೇ ನಮಗೆ ತುಂಬ ಚಾಲೆಂಜು. ಏಕೆಂದರೆ ಅವ್ರಿಗೂ ಸ್ವಲ್ಪ ಕೊಟ್ಟರೆ ಕಡಿಮೆ ಆಗುತ್ತೆ, ಜಾಸ್ತಿ ಕೊಟ್ಟರೆ ಶುಗರ್ ಜಾಸ್ತಿ ಆಗುತ್ತೆ. ಸೊ ಆಲ್ರೆಡಿ ನಾವು ನಮ್ಮ ಮಾಹಿತಿಗಳ ಪ್ರಕಾರ ಜಾಸ್ತಿ ಆದರೆ ಏನು ಕಾಂಪ್ಲಿಕೇಶನ್ಸ್ ಆಗೋದು ಅದು ನಾವು ಆಲ್ರೆಡಿ ತಿಳ್ಕೊಂಡಿದ್ದೀವಿ ಹಿಂದಿನ ವೀಡಿಯೋಗಳಲ್ಲಿ. ಈ ಟೈಪ್ 1ನಲ್ಲಿ ನಾವು ಚಾಲೆಂಜ್ ಏನಂದರೆ, ಮಕ್ಕಳಲ್ಲಿ ಬರೋದ್ರಿಂದ ಅದು ಗ್ರೋತ್ ನಮಗೆ ಹಾಳಾಗಬಾರ್ದು. ಯಾಕಂದರೆ ಇವಾಗ ನಾವು ಇದರಲ್ಲಿ ಈಗ ಬೆಳೆದಿರೋರು ಟೈಪ್ 2ನಲ್ಲಿ ಆಲ್ರೆಡಿ ಅವರು ಒಂದು ಸ್ಟೇಜಿಗೆ ಬಂದಿರ್ತಾರೆ, ಬೆಳವಣಿಗೆ ಆಗಿರುತ್ತೆ. ಬಟ್ ಟೈಪ್ 1ನಲ್ಲಿ ಇನ್ನೂ ನಾವು ಬೆಳವಣಿಗೆನೂ ಮಾಡಬೇಕು ಮಕ್ಕಳಲ್ಲಿ, ಮತ್ತು ಆ ಶುಗರ್ನೂ ಚೆನ್ನಾಗಿ ಕಂಟ್ರೋಲ್ ಮಾಡಬೇಕು. ಹಾಗಾಗಿ ಫಾಲೋ ಅಪ್ ಮಾಡೋದು, ಆಮೇಲೆ ಅದಕ್ಕೂ ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಇನ್ಸುಲಿನ್ ಇಲ್ಲದೆ ಜೀವ ಇಲ್ಲ. ಸೊ ಇನ್ಸುಲಿನ್ ತೊಗೊಂಡು ಅದಕ್ಕೆ ಕರೆಕ್ಟಾಗಿ ನಾವು ಕಾರ್ಬ್ ಕೌಂಟ್ ಅಂತ ಒಂದು ಮಾಡಿಸ್ತೀವಿ. ಕಾರ್ಬ್ ಕೌಂಟಿಂಗ್ ಅಂದರೆ ಏನೂ ಇಲ್ಲ, ಸಿಂಪಲ್ಲಾಗಿ ನಮ್ಮ ಲೋಕಲ್ ನಮ್ಮ ಲ್ಯಾಂಗ್ವೇಜಲ್ಲಿ ನಾವು ತಿಳ್ಕೊಬೇಕು ಅಂತಂದರೆ, ಇಷ್ಟು ಇನ್ಸುಲಿನ್ಗೆ ಇಷ್ಟು ಊಟ ಮಾಡಬೇಕು ಅನ್ನೋದು ಒಂದು ಕ್ಯಾಲ್ಕುಲೇಷನ್ ಇರುತ್ತೆ. ಅದನ್ನು ಯೂಶಲಿ ನಾವು ಪೇರೆಂಟ್ಸ್ಗೆ ಹೇಳ್ಕೊಟ್ಟಿರ್ತೀವಿ, ಇಷ್ಟು ಊಟ ಮಾಡಿದಾಗ ಇಷ್ಟು ನೀವು ಇನ್ಸುಲಿನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ. ಆ ಒಂದು ವಿಚಾರಗಳು ಟೈಪ್ 2ನಲ್ಲಿ ಅಷ್ಟಾಗಿ ಬೇಕಾಗಿರಲ್ಲ. ಯಾಕಂದರೆ ಅವ್ರಿಗೆ ಮೆಡಿಸಿನಲ್ಲಿ ಟ್ಯಾಬ್ಲೆಟ್ಸಲ್ಲಿ ಇರ್ತಾರೆ, ಒಂಚೂರು ಹೆಚ್ಚು ಕಡಿಮೆ ಆದ್ರೂ ಅದು ಒಂಚೂರು ಕಡಿಮೆ ಆಗುತ್ತೆ, ಜಾಸ್ತಿ ಆಗುತ್ತೆ, ಅವರು ಮ್ಯಾನೇಜ್ ಮಾಡ್ಬೋದು. ಬಟ್ ಇಲ್ಲಿ ಏನಾಗುತ್ತೆ, ನೀವು ಅದನ್ನು ಕಾರ್ಬ್ ಕೌಂಟಿಂಗಲ್ಲಿ ನೀವು ಊಟ ಮಾಡೋದ್ರಿಂದ ಶುಗರು ಚೆನ್ನಾಗಿ ಕಂಟ್ರೋಲ್ ಆಗುತ್ತೆ. ಕೆಲವೊಂದು ಸಲ ಇವಾಗ ನಮಗೆ ಡೈಲಿ ಅನ್ನ ಊಟ ಮಾಡ್ತೀವಿ, ಚಪಾತಿ ಊಟ ಮಾಡ್ತೀವಿ, ರಾಗಿ ಊಟ ಮಾಡ್ತೀವಿ. ಮಗುಗೆ ಎಲ್ಲರೂ ಕರ್ಕೊಂಡು ಹೋದಾಗ ಬೇರೆ ಏನೋ ಊಟ ತಿನ್ನಬೇಕು ಅಂತ ಅನಿಸುತ್ತೆ. ಸೊ ಆ ಒಂದು ಕ್ಯಾಲ್ಕುಲೇಷನ್ ನೀವು ತೊಗೊಂಡ್ಬಿಟ್ರೆ ಅವ್ರಿಗೆ ಮಗುಗೆ ಬೇಕಾಗಿರೋಂಥ ಒಳ್ಳೆ ಆಹಾರ, ಪೌಷ್ಟಿಕಾದ ಅಂಶನೂ ಇರಬೇಕು, ಮಕ್ಕಳಿಗೆ ಇಷ್ಟವಾಗೋಂಥ ಆಹಾರನೂ ನಾವು ಸೆಲೆಕ್ಟ್ ಮಾಡಿ ಮಕ್ಕಳನ್ನ ಸೈಕಲಾಜಿಕಲಿನೂ ಸ್ಯಾಟಿಸ್ಫೈ ಮಾಡ್ಬೋದು. ಅದೇ ರೀತಿ ಶುಗರ್ನು ಜಾಸ್ತಿ ಆಗದಂಗೆ ನೋಡ್ಕೋಬೋದು. ಸೊ ಆ ಕಾರ್ಬ್ ಕೌಂಟಿಂಗ್ ಅನ್ನೋದು ಒಂದು ಸ್ವಲ್ಪ ದಿನ ನಿಮಗೆ ಅದು ಕಷ್ಟ ಅನಿಸುತ್ತೆ ಕಲಿಯೋದು. ಬಟ್ ಅದು ಕಲ್ತ್ಬಿಟ್ರೆ ಅದರಿಂದ ನಿಮಗೆ ಚೆನ್ನಾಗಿ ಶುಗರ್ ಕಂಟ್ರೋಲ್ ಆಗುತ್ತೆ. ಮಕ್ಕಳಲ್ಲಿ ಯಾವುದೇ ಥರ, ಈಗ ನಮಗೆ ಮಕ್ಕಳು ಅಂತ ಬಂದಾಗ ಪ್ರೋಟೀನ್ ಕೊಡಬೇಕಾಗತ್ತೆ, ನಾವು ಸಿಂಪಲ್ ಆಗಿರೋ ಕೆಲವೊಂದು ಸಲ ಶುಗರ್ಸು ಕೊಡಬೇಕಾಗತ್ತೆ, ತರಕಾರಿಗಳು, ಹಣ್ಣುಗಳು, ಹಾಲು, ಮೊಸರು ಯಾವುದೂ ನಾವು ಕಾಂಪ್ರಮೈಸ್ ಮಾಡೋಕ್ಕಾಗಲ್ಲ ಮಕ್ಕಳು ಅಂತ ಬಂದಾಗ. ಸೊ ಹಾಗಾಗಿ ಅವ್ರನ್ನ ಎಷ್ಟು ಇನ್ಸುಲಿನ್ ತೊಗೋತೀವಿ, ಈಗ ಮೇಯ್ನ್ 3 ಮೀಲ್ ಅಂತೂ ಕೊಡಬೇಕು, ಬೆಳಗ್ಗೆದು, ಮಧ್ಯಾಹ್ನದ್ದು, ರಾತ್ರಿದು. ಈ ಮಧ್ಯದಲ್ಲಿ ಸ್ನ್ಯಾಕಿಂಗ್ ಇಸ್ ಅ ಚಾಲೆಂಜ್ ಫಾರ್ ದ ಕಿಡ್ಸ್. ಯಾಕಂದರೆ ಸ್ಕೂಲ್ಗೆ ಹೋದಾಗ ಅವರು ಐಸ್ ಕ್ರೀಮ್ ನೋಡ್ತಾ ಇರ್ತಾರೆ, ಬ್ರೆಡ್ಡು, ಪಿಜ್ಜಾ ಅದೆಲ್ಲ ನಾವು ಬೇಡ ಅಂತ ಹೇಳಿರ್ತೀವಿ.
ಅದೆಲ್ಲ ನೋಡ್ತಾ ಇರ್ತಾರೆ ತಿನ್ನಬೇಕು ಅಂತ. ಬಟ್ ನೀವು ಒಂದು ಕ್ರಮವಾಗಿ ಒಂದು ಒಳ್ಳೆ ಮಾಹಿತಿಗಳು ತಿಳ್ಕೊಂಡು ನೀವು ಅದನ್ನು ಕೌಂಟ್ ಮಾಡೋದು, ಎಷ್ಟು ಕಾರ್ಬ್ಗೆ ಎಷ್ಟು ಇನ್ಸುಲಿನ್ ಅಂತ ನೀವು ತಿಳ್ಕೊಂಬಿಟ್ರೆ ಈ ಎಲ್ಲ ಆಹಾರ ಪದಾರ್ಥಗಳನ್ನು ನೀವು ಮಕ್ಕಳಿಗೆ ಕೊಡ್ಬೋದು. ಆ್ಯಂಡ್ ಬೆಳವಣಿಗೆನೂ ಯಾವುದೇ ರೀತಿಯಾದ ಕುಂಠಿತವಾಗಿ ಮಾಡೋವಂಥ ಅವಶ್ಯಕತೆ ಇರಲ್ಲ. ಬಟ್ ಏನು ಅಂದರೆ ನೀವು ಮಾಹಿತಿಗಳನ್ನು ಸರಿಯಾದ ರೀತಿಯಿಂದ ಸರಿಯಾದ ಕಡೆಯಿಂದ ತಿಳ್ಕೊಳ್ಳಿ. ಯಾಕೆಂದರೆ ಕೆಲವೊಂದು ಮಾಹಿತಿಗಳು ತಪ್ಪಾಗಿರುತ್ತೆ. ಸೊ ಒಳ್ಳೆ ನಮ್ಮ ಜನರಲಾಗಿ ಡೈಟಿಷಿಯನ್ ಅಥವಾ ಡಾಕ್ಟರ್ಸ್ ನೀವು ಬಂದಾಗ ಅದು ಕಲ್ತ್ಕೊಂಡು ಒಂದು ಫಾಲೋಅಪ್ ಬಂದಾಗ ನಾವು ಈ ಥರ ಮಾಡ್ತಾ ಇದ್ದೀವಿ ಅನ್ನೋದು ಬರ್ಕೊಂಡು ಬಂದು ತೋರಿಸಿ. ಒಂದು 4-5 ಸಲ ನೀವು ಬಂದು ನೋಡಿದ್ಮೇಲೆ ಅದ್ರದ್ದು ಮಾಹಿತಿ ಕರೆಕ್ಟಾಗಿದ್ದರೆ ನೀವು ನಮ್ಮ ಹತ್ರ ಬರದೇ ಇದ್ರೂ ನೀವು ಆಟೋಮೆಟಿಕ್ಕಾಗಿ ಅದನ್ನು ತಿಳ್ಕೊತೀರ. ಟೈಪ್ 2 ಬಂದಾಗ ಮೇಯ್ನು ನಮಗೆ ವೆಯ್ಟ್ ಲಾಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ವೆಯ್ಟ್ ಲಾಸು ಮತ್ತು ಕ್ಯಾಲೋರಿ ರಿಸ್ಟ್ರಿಕ್ಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಈಗ ನಮ್ಮ ಡಾಕ್ಟ್ರ್ ಹೇಳ್ದಂಗೆ ಚಿಕ್ಕ ವಯಸ್ಸು 15, 18, 20 ವರ್ಷದಲ್ಲೇ ನಮ್ಮ ಕ್ಲಿನಿಕಲ್ಲಿ ಸುಮಾರು ಟೈಪ್ 2 ಡಯಾಬಿಟೀಸ್ ಅವರು ಬರ್ತಾನೆ ಇರ್ತಾರೆ. ಸೊ ಹಾಗೆ ಅಲ್ಲಿ ನೀವು ನೋಡಿದ್ರೆ ಕಾಮನ್ ಆಗಿರೋದು ಬೊಜ್ಜು ಮತ್ತು ಒಬೆಸಿಟಿ. ಈ ಒಬೆಸಿಟಿನ ಕಡಿಮೆ ಮಾಡಿಕೊಂಡ್ರೆ ಡಯಾಬಿಟೀಸ್ನ ಕಂಟ್ರೋಲ್ ತರಬಹುದು, ಫ್ಯಾಟ್ ಕಡಿಮೆ ಮಾಡಿಕೊಂಡ್ರೆ. ಸೊ ಹಾಗಾಗಿ ಟೈಪ್ 2ನಲ್ಲಿ ನಾವು ಬ್ಯಾಲೆನ್ಸ್ಡ್ ಮೀಲ್ನ ನಾವು ಕಾನ್ಸಂಟ್ರೇಟ್ ಮಾಡ್ತೀವಿ, ಕ್ಯಾಲೋರೀಸ್ನ ರಿಸ್ಟ್ರಿಕ್ಷನ್ನ ಇದು ಮಾಡ್ತೀವಿ. ಅಲ್ಲಿ ನಮಗೆ ಲೋ ಶುಗರ್ ಭಯ ಅಷ್ಟೊಂದು ಇರಲ್ಲ. ಟೈಪ್ 1ನಲ್ಲಿ ಇರೋಷ್ಟು ಟೈಪ್ 2ನಲ್ಲಿ ನಮಗೆ ಲೋ ಶುಗರ್ ಆಗೋವಂಥದ್ದು ಅಷ್ಟು ಭಯ ಇರಲ್ಲ. ಸೊ ಹೀಗಾಗಿ ಆಹಾರ ಪದ್ಧತಿಗಳಲ್ಲಿ ಕೆಲವೊಂದು ಟೈಪ್ 1ಗೂ ಟೈಪ್ 2ಗೂ ವ್ಯತ್ಯಾಸ ಇರುತ್ತೆ. ಬಟ್ ಎರಡಕ್ಕೂ ಕಾಮನ್ ಆಗಿರುವಂಥ ಕೆಲವು ಅಂದರೆ ಈ ಸಿಂಪಲ್ ಶುಗರ್ಸ್ನ ಅವಾಯ್ಡ್ ಮಾಡಬೇಕಾಗತ್ತೆ. ಅಂದರೆ ಹನಿ ಆಗಲಿ, ಸಕ್ಕರೆ ಹಾಕಿರೋಂಥ ಆಗಲಿ, ಬೆಲ್ಲ ಹಾಕಿರೋಂಥ ಸ್ವೀಟ್ಸ್ ಆಗಲಿ, ಎರೇಟೆಡ್ ಡ್ರಿಂಕ್ಸ್ ಅಂದರೆ ಈಗ ಪೆಪ್ಸಿ, ಕೋಲಾ ಆ ಥರದ್ದು, ಮೈದಾ ಪ್ರಾಡಕ್ಟ್ಸು, ಇದೆಲ್ಲಾಗಿ ಕಾಮನ್ ಆಗಿ ಎರಡೂ ಕಡೆಯಿಂದ ಅವಾಯ್ಡ್ ಮಾಡೋವಂಥದ್ದು ಆಹಾರ ಪದ್ಧತಿ. ಇನ್ನು ಕೆಲವು ನಾನು ಹೇಳ್ದಂಗೆ ನೀವು ಗೈಡ್ಲೈನ್ಸ್ ತೊಗೊಂಡು ಖಂಡಿತವಾಗಿ ಟೈಪ್ 1 ಏನೂ ಭಯವಿಲ್ಲದೆ ಆರಾಮಾಗಿ ಮಕ್ಕಳನ್ನ ನೀವು ಚಿಕ್ಕ ವಯಸ್ಸಿಂದ ದೊಡ್ಡವ್ರನ್ನಾಗಿ ಖಂಡಿತವಾಗಿ ಮಾಡಿ ಭಯ ಇಲ್ಲದೆ ಅವ್ರನ್ನ ಬೆಳೆಸ್ಬೋದು. ಯಾವುದೇ ಥರ ಫಿಯರು ಊಟದಲ್ಲಿ ನಿಮಗೆ ಇರೋದಿಲ್ಲ. ಮಾಹಿತಿನ ಕರೆಕ್ಟಾಗಿ ತಿಳ್ಕೊಳ್ಳಿ. ಒಳ್ಳೆ ಕರೆಕ್ಟಾಗಿ ಹೇಳಿದ್ದೀರ ಅನಿತಾ. ಸೊ ಎಲ್ಲರಿಗೂ ಗೊತ್ತಿದೆಯಲ್ಲ, ಎರಡೇ ಡಿಫ್ರೆನ್ಸ್. ಒಂದೇನಪ್ಪ ಅಂದರೆ ಟೈಪ್ 1 ಡಯಾಬಿಟಿಕಲ್ಲಿ ಅವ್ರ ಬೆಳವಣಿಗೆಗೂ ಆಹಾರ ಕೊಡಬೇಕು, ಜೊತೆಗೆ ಕಂಟ್ರೋಲ್ ಆಫ್ ಡಯಾಬಿಟೀಸ್ಗೂ ಹೆಲ್ಪ್ ಮಾಡಬೇಕು. ಬೇರೆ ಟೈಪ್ 2 ಅಲ್ಲಿ ವೆಯ್ಟ್ ಕಮ್ಮಿ ಮಾಡೋಕ್ಕೆ ಅಂತ ನಾವು ಯೋಚನೆ ಮಾಡಬೇಕು, ಇಂಡೈರೆಕ್ಟಾಗಿ ಶುಗರ್ ಕಂಟ್ರೋಲ್ ಮಾಡೋಕ್ಕೂ ಯೋಚನೆ ಮಾಡಬೇಕು. ಇವೆರಡೇ ಡಿಫ್ರೆನ್ಸ್ ಅದರಲ್ಲಿ ಕಾಣಿಸ್ತಾ ಇರೋದು. ಅದನ್ನು ನಾವು ಕರೆಕ್ಟಾಗಿ ತಿಳ್ಕೊಂಡ್ರೆ ಟೈಪ್ 1 ಆಗಲಿ ಟೈಪ್ 2 ಆಗಲಿ ಡಯಾಬಿಟೀಸ್ನ ಕಂಟ್ರೋಲ್ ಮಾಡೋದು ಭಾರಿ ಸುಲಭ, ಭಾರಿ ಏನು ಕಷ್ಟ ಬರೋದಿಲ್ಲ, ಎಲ್ಲರಿಗೂ ಈಸಿಯಾಗಿ ಮೇಂಟೈನ್ ಮಾಡ್ಬೋದು ಅಂತ ಹೇಳ್ತೀವಿ. ಅನಿತಾ, ಇನ್ನೊಂದು ಜನರಲಾಗಿ ಹೇಳ್ತೀರಿ, ಈ ಟೈಪ್ 1 ಮಕ್ಳುಗಳು ಏನು ಮಾಡಿಬಿಡ್ತಾರೆ, ಅಪ್ಪ ಅಮ್ಮನಿಗೆ ಗೊತ್ತಾಗ್ದಂಗೆ ಹೋಗ್ಬಿಟ್ಟು ಚಾಕ್ಲೇಟ್ ತಂದು ತಿನ್ಬಿಡೋದು, ಆ ಥರ ಎಲ್ಲ ಕಾಮನಾಗಿ ಮಾಡ್ತಾರೆ. ಮಾಡಿದಾಗ ಶುಗರ್ ಲೆವೆಲ್ಸ್ ತುಂಬ ಅಪ್ ಆ್ಯಂಡ್ ಡೌನ್ ಆಗುತ್ತೆ. ಸೊ ಅದಕ್ಕೆ ನೀವು ಅದನ್ನು ಏನಾರ ನೀವು ಅವ್ರಿಗೆ ಹೇಳ್ತೀರಾ? ಅವ್ರಿಗೆ ಜನರಲಾಗಿ ಏನಾಗುತ್ತೆ, ಸ್ಕೂಲಲ್ಲಿ ಯಾರೂ ಕಂಟ್ರೋಲ್ ಮಾಡೋರು ಇರೋಲ್ಲ, ಮನೇಲಾದರೆ ತಾಯಿದಿರು ಇರ್ತಾರೆ, ನೋಡ್ಕೊತಿರ್ತಾರೆ. ಸ್ಕೂಲಲ್ಲಿ ಫ್ರೆಂಡ್ಸ್ಗಳು ಚಾಕ್ಲೇಟ್ ತಂದಿರ್ತಾರೆ, ಅವರೆಲ್ಲ ತಂದಿರ್ತಾರೆ, ಅದನ್ನು ಏನು ಹೇಳೋಕ್ಕಲ್ಲ, ಅವ್ರು ತಿಂದ್ಬಿಡ್ತಾರೆ. ತಿಂದಾಗ ಶುಗರ್ ಯಾವಾಗ ರೆಕಾರ್ಡ್ ಮಾಡಿದಾಗ ಜಾಸ್ತಿ ತೋರಿಸುತ್ತೆ. ಅದ್ರ ಬಗ್ಗೆ ಏನಾರು ಸ್ವಲ್ಪ ತಾಯಿದಿರಿಗೆ ಸ್ವಲ್ಪ ಕಾನ್ಫಿಡೆನ್ಸ್ ಕೊಡೋಂಥದ್ದು ಏನಾರು ಮಾಡ್ಬೋದಾ? ಓಕೆ, ತುಂಬ ಒಳ್ಳೆ ಕ್ವೆಶ್ಚನ್ನು ಸರ್. ಅದು ಆ್ಯಕ್ಚುಲಿ ತಾಯಂದ್ರೆ ಏನು ಮಾಡ್ತಾರೆ, ಮಕ್ಕಳು ಅಂತ ನೋಡೋದಿಲ್ಲ. ಅವ್ರಿಗೇನು ನಾವಿಲ್ಲಿ ಹೇಳಿ ಕಳಿಸಿರ್ತೀವಿ, ಟೈಟಾಗಿ ಶುಗರ್ನ ನೀವು ಕಂಟ್ರೋಲ್ ಮಾಡ್ಕೊಬಿಡಿ, ಯಾವುದೇ ಥರ ಸ್ವೀಟ್ಸು ಕೊಡಬೇಡಿ, ಇದು ಮಾಡಬೇಡಿ ಅಂತ ಒಂದು ತಲೆಯಲ್ಲಿ ತುಂಬ್ಕೊಂಬಿಟ್ಟಿರುತ್ತೆ. ಮಕ್ಕಳ ಒಂದು ಆಸೆನ ಅವರು ದೂರ ಮಾಡಿರ್ತಾರೆ. ಸೊ ಮಕ್ಕಳನ್ನ ತೀರಾ ನೀವು ಆ ಥರ ರಿಸ್ಟ್ರಿಕ್ಷನ್ ಮಾಡೋಕ್ಕೆ ತುಂಬ ಹೋಗಬೇಡಿ, ಬಟ್ ಶುಗರ್ ಕಂಟ್ರೋಲ್ನ ಮಾಡ್ಕೊಳ್ಳಿ. ಕೆಲವೊಂದು ಸಲ ಆ ಥರ ಮಕ್ಕಳಲ್ಲಿ ಒಂದು ಆಸೆಪಟ್ಟು ಚಾಕ್ಲೇಟ್ ತಿನ್ನೋದಾಗಲಿ ಅಥವಾ ಐಸ್ ಕ್ರೀಮ್ ತಿನ್ನೋದಾಗಲಿ ಮಾಡಿದಾಗ ಖಂಡಿತವಾಗ್ಲೂ ನೀವು ಅದನ್ನು ಖಂಡಿಸಬೇಡಿ, ಅದನ್ನು ಪಾಸಿಟಿವ್ ಆಗಿ ತೊಗೊಳ್ಳಿ. ಅವ್ರಿಗೆ ಎಜುಕೇಟ್ ಮಾಡ್ತಾ ಬನ್ನಿ, ಈ ಥರ ಮಾಡಬಾರ್ದು ಪುಟ್ಟ, ಈ ಥರ ಆದಾಗ ಒಳ್ಳೆ, ಅಂದರೆ ಈಗ ಚಿಕ್ಕಿ ಅಂತ ಬರುತ್ತೆ, ಆಮೇಲೆ ಎಳ್ಳುಂಡೆ ಅಂತ ಬರುತ್ತೆ. ಇದೆಲ್ಲ ಏನಾಗುತ್ತೆ, ಸ್ವೀಟ್ ಕ್ರೇವಿಂಗ್ಸ್ ಆಗುತ್ತೆ ಒಂದೊಂದ್ಸಲ ಮಕ್ಕಳಲ್ಲಿ, ತಿನ್ನಬೇಕು ಅಂತ ಅನಿಸುತ್ತೆ. ಅಥವಾ ಈ ಡ್ರೈ ಫ್ರೂಟ್ಸಲ್ಲಿ ಮಾಡಿರೋಂಥ ಕೆಲವು ಲಡ್ಡುಗಳಾಗಲಿ, ಈ ಥರ ನೀವು ಮಕ್ಕಳಿಗೆ ಅವಾಗವಾಗ ಒಂದು ಚೂರು ಶುಗರ್ ಚೆನ್ನಾಗಾದಾಗ ಕೊಡ್ತಾ ಬಂದರೆ ಅವ್ರು ಈ ಥರ ಕದ್ದು ಮುಚ್ಚಿ ತಿನ್ನಲ್ಲ. ಇವಾಗ ನಾವು ತಾಯಂದ್ರೆ ಏನು ಮಾಡ್ತೀವಿ, ಎಲ್ಲನೂ ರಿಸ್ಟ್ರಿಕ್ಟ್ ಮಾಡಿದಾಗ ಮಕ್ಕಳಲ್ಲಿ ಒಂದು ಇಂಟ್ರೆಸ್ಟ್ ಬರುತ್ತೆ, ಯಾಕೆ ಅದನ್ನ ತಿನ್ನಬಾರ್ದು, ತಿಂದರೆ ಏನಾಗುತ್ತೆ ಅನ್ನೋ ಒಂದು ಊಟದ ಮೇಲೆ ಅವ್ರಿಗೊಂದು ಕೋಪ ಬಂದ್ಬಿಡುತ್ತೆ. ಆವಾಗ ಬೇಡದೇ ಇರೋದೆಲ್ಲ ತೊಗೊಳಕ್ಕೆ ಶುರು ಮಾಡ್ತಾರೆ. ಸೊ ಹಾಗಾಗಿ ಮಕ್ಕಳಲ್ಲಿ ಅಷ್ಟೊಂದು ರಿಸ್ಟ್ರಿಕ್ಟ್ ಮಾಡಬೇಡಿ. ನಿಮ್ಮ ಕಡೆಯಿಂದ ನಾನು ಹೇಳಿರೋಂಥ ಸ್ನ್ಯಾಕ್ಸ್ನ ಕೊಡ್ತಾ ಬನ್ನಿ, ಮಕ್ಕಳಲ್ಲಿ ಕ್ರಮೇಣ ಎಜುಕೇಟ್ ಮಾಡ್ತಾ ಬನ್ನಿ. ಅವರೊಂದು 15, 16, 17 ವರ್ಷ ಆಗೋಷ್ಟೊತ್ತಿಗೆ ಅವರೇ ಸಾಕಷ್ಟು ತಿಳ್ಕೊತಾರೆ. ಅವಾಗ ನಿಮ್ಗೆ ಯಾವುದೇ ಥರ ತೊಂದರೆನೂ ಮಾಡಲ್ಲ. ತುಂಬ ಚಿಕ್ಕ ಮಕ್ಕಳಲ್ಲಿ ತುಂಬ ರಿಸ್ಟ್ರಿಕ್ಷನ್ ಮಾಡೋಕ್ಕೆ ಹೋಗಬೇಡಿ. ಥ್ಯಾಂಕ್ ಯು ಅನಿತಾ, ಬಹಳ ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಾ. ಸೊ ಎಲ್ಲರೂ ತಿಳ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಇದ್ರ ಬಗ್ಗೆ ಏನೇ ಅನುಮಾನ ಇರಲಿ ಅಥವಾ ಏನೇ ಇರಲಿ, ಅನಿತಾ ನಾವಿಬ್ಬರು ಮಧುಮೇಹ ಅಂತ ಡಯಾಬಿಟಿಸ್ ಸೆಂಟರ್ ಜಯನಗರದಲ್ಲಿದೆ, ಬೇಕಾದ್ರೂ ಡಿಸ್ಕಸ್ ಮಾಡಿ. ಊಟದ ಬಗ್ಗೆ ಮಾಹಿತಿ ಆಗಲಿ ಅಥವಾ ಡಯಾಬಿಟಿಸ್ ಬಗ್ಗೆ ಮಾಹಿತಿ ಆಗಲಿ ಯಾವತ್ತಿದ್ರೂ ನಾವು ನಿಮ್ಗೆ ಕೊಡೋಕ್ಕಿದ್ದೀವಿ.
ಡಯಾಬಿಟಿಸ್ ಬಗ್ಗೆ ತಿಳ್ಕೊಂಡ್ರೆ ನಾಲೆಜ್ ಇಸ್ ಪವರ್. ನಾಲೆಜ್ನ ಉಪಯೋಗಿಸ್ಕೊಳ್ಳಿ, ಪವರಾಗಿ ಯೂಸ್ ಮಾಡಿ ಕಂಟ್ರೋಲ್ ಮಾಡ್ಕೊಳ್ಳಿ. ಹಿಂಗೆ ಹೇಳ್ತಾ ನಮ್ಮಿಬ್ಬರು 2 ಮಾತು ಮುಗಿಸ್ತಾ ಇದ್ದೀವಿ. ನಮಸ್ತೆ.